ಕಥೆ ದೊಡ್ಡ ಗುಡ್ಡದ ರಹಸ್ಯ ಭಾಗ 1 ಲೇಖಕರು ರಾಘವ್ ವಿಶ್ವಾಸಿ. ಮಧ್ಯರಾತ್ರಿಯ ಸಮಯ ದಾಟಿತ್ತು. ಬೆಳಗಿನ ಜಾವಕ್ಕೂ ಇನ್ನೂ ಸಮಯವಿತ್ತು. ನಡುಮಧ್ಯದ ಘಳಿಗೆ ಎಂದರೆ ತಪ್ಪಾಗದು. ಆ ಸಮಯದಲ್ಲಿ ಕೇಳಿಸುತ್ತಿದ್ದ ಗೆಜ್ಜೆ ಶಬ್ದಕ್ಕೆ ಬೀದಿಯ ನಾಯಿಗಳು ಸಹ ಬೊಗಳದೆ ಮೆಲ್ಲನೆ ಮುದುರಿಕೊಂಡು ಗೂಡು ಸೇರಿತ್ತು. ಬನ್ರೋ, ಒಬ್ಬರಾದ್ರೂ ಹೊರಗೆ ಬನ್ನಿ. ಅವತ್ತು ಇಷ್ಟೇ ಸಮಯ ಆಗಿತ್ತು. ನಿಮ್ಮೆಲ್ಲರ ಮನೆ ಬಾಗಿಲು ಬಡದೆ. ಆಗ ಒಬ್ಬರಾದ್ರೂ ಬಂದು ನನ್ನ ಗೋಳು ಏನು ಅಂತ ಕೇಳಲೇ ಇಲ್ವಲ್ಲ. ಅದಕ್ಕೆ ಮತ್ತೆ ಬಂದಿದ್ದೀನಿ. ಇನ್ಮೇಲೆ ನಿಮ್ಗೆ ನೆಮ್ಮದಿ ಇರದ ಹಾಗೆ ಮಾಡ್ತೀನಿ. ಅವಳು ಜೋರಾಗಿ ಕೂಗುತ್ತಲೇ ಹೋಗುತ್ತಿದ್ದಳು. ಮಾರನೆಯ ದಿನ ಇದೇ ವಿಷಯವಾಗಿ ಪಂಚಾಯಿತಿ ಕಟ್ಟೆಯಲ್ಲಿ ಜನ ಸೇರಿದ್ದರು. ಅವಳನ್ನ ಊರ ಹೊರಗೆ ಕಾಡಲ್ಲಿರುವ ಗುಡ್ಡದ ಭೂತಪ್ಪನಿಗೆ ಒಪ್ಪಿಸಿ ಬಂದ್ವಿ ಅಂತ ಈ ಬೋರಾ ತಾನೇ ಹೇಳಿದ್ದು ಎಂದ ಚಂದ್ರ. ಅಲ್ಲೇ ಇದ್ದ ಬೋರಾ ಹೌದು, ನಾನೇ ಬಿಟ್ವಂದೆ ಎಂದು ಬೆವರೊರಿಸಿಕೊಂಡು ಹೇಳಿದ ಬೋರಾ ಊರ ಗೌಡನ ಮುಖ ನೋಡಿದ. ಅವೆಲ್ಲ ಸುಳ್ಳು. ಅವಳನ್ನ ಮೊದಲೇ ಹೊಡೆದು ಕೊಂದು ಆಮೇಲೆ ಭೂತಪ್ಪನ ಪೂಜೆಗೆ ಬಿಡ್ತೀವಿ ಅಂತ ಸುಳ್ಳು ಹೇಳಿ ನಂಬಿಸಿದ್ದಾರೆ ಎಂದ ಅಲ್ಲಿಯೇ ಇದ್ದ ಕೆಳಗಳಹಟ್ಟಿ ಶೇಖರಪ್ಪ. ಅದೇಂಗ್ ಹೇಳಕಾಯ್ತದೆ? ಅವಳು ಊರು ಬಸವಿ. ಅವಳಿಂದ ನಮ್ಮ ಊರಿಗೆ ಕೆಟ್ಟದ್ದು ಅಂತ ಗುಡಿ ಪೂಜಾರಪ್ಪ ಹೇಳಿದ್ದಕ್ಕೆ ತಾನೇ ಅವಳನ್ನ ಗುಡ್ಡದ ಭೂತಪ್ಪನಿಗೆ ಒಪ್ಪಿಸಿದ್ದು. ಅವಳು ಒಳ್ಳೆಯವಳೇ ಆಗಿದ್ರೆ ಬದುಕಿ ಬರ್ತಿದ್ಲು ಎಂದ ಪಂಚರಲ್ಲಿ ಒಬ್ಬರಾದ ಪರ್ವತಣ್ಣ. ನನಗೂ ಅವತ್ತು ರಾತ್ರಿ ಸರಿಯಾಗಿ ಏನಾಯಿತು ಅಂತ ಗೊತ್ತಿಲ್ಲ. ನಮ್ಮನೆ ಬಾಗಿಲನ್ನು ಯಾರೋ ಬಡಿದ ಹಾಗಾಯಿತು. ನಾನು ಎದ್ದು ಹೋಗಿ ನೋಡೋಣ ಅನ್ಕೊಂಡು ಗಡಿಯಾರ ನೋಡಿದ್ರೆ 2 ಗಂಟೆ ಆಗಿತ್ತು. ಅದಕ್ಕೆ ನಾನು ಎದ್ದು ಹೊರಗೆ ಹೋಗಲಿಲ್ಲ. ಆಮೇಲೆ ಶಬ್ದವೇ ಬರಲಿಲ್ಲ ಎಂದ ಊರ ಹೊರಗಿನ ಕೊನೆ ಮನೆಯ ಮಂಜಣ್ಣ. ಆಯ್ತಾ ನಿಮ್ಮ ಗುಸುಗುಸು ಮಾತು ಎಂದ ಗೌಡ ತನ್ನ ತೀರ್ಮಾನವನ್ನು ಹೇಳುತ್ತಾ. ಅವಳು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆನ ನಾವು ಕೊಟ್ಟಿದ್ದೀವಿ. ಮಧ್ಯರಾತ್ರಿ ಪಂಚಾಯ್ತಿಗೆ ಬನ್ನಿ ಅಂದಿದ್ರೆ ಯಾವನೂ ಬರ್ತಿದ್ದ. ಅಕಸ್ಮಾತ್ ಊರೆಲ್ಲ ಡಂಗೂರ ಹೊಡೆದು ಕರೆದಿದ್ರೂ ನೀವೆಲ್ಲ ಬರೋ ಹೊತ್ತಿಗೆ ಕೋಳಿ ಕೂಗಿ ಸೂರ್ಯ ನೆತ್ತಿ ಮೇಲೆ ಬರ್ತಿದ್ದ. ಅದಕ್ಕೆ ನಾವು ಊರ ಮುಖಂಡರಾದ ಪಂಚರಗಳೇ ತೀರ್ಮಾನ ತಗೊಂಡ್ವಿ. ಇದನ್ನ ಇಲ್ಲಿಗೆ ಬಿಡಿ, ಯಾವ ದೆವ್ವ ಭೂತ ಕೂಡ ಇಲ್ಲ ಎಂದು ಎದ್ದು ಹೋಗಲು ಮುಂದಾದ. ಅವಳು ನಿಜಕ್ಕೂ ಅಂಥದ್ದೇನು ತಪ್ಪು ಮಾಡಿದ್ಲು? ಅಷ್ಟಕ್ಕೂ ದೊಡ್ಡ ಗುಡ್ಡದ ಭೂತಪ್ಪನಿಗೆ ಅವಳನ್ನ ಏಕೆ ಹರಕೆ ಬಿಟ್ರಿ? ಅವಳೇನು ಕುರಿನಾ ಕೋಳಿನಾ ಎಂದು ಪ್ರಶ್ನೆ ಮಾಡಿದ್ದ ಮೇಗಳಹಟ್ಟಿಯ ದೊಡ್ಡರಂಗಣ್ಣ. ವಯಸ್ಸಾದ ಮುದುಕನಾದರೂ ಅವನ ಮಾತಲ್ಲೂ ಅರ್ಥವಿತ್ತು. ಅವೆಲ್ಲ ನಿಮ್ಗೆ ಹೇಳಿಕೂರಕ್ಕೆ ಆಗಲ್ಲ. ಮುಂದೆ ಏನೇ ಬಂದ್ರೂ ನಾವು ತಾನೇ ಊರಿನ ಸಮಸ್ಯೆ ಪರಿಹಾರ ಮಾಡೋರು. ಅದನ್ನ ನಮಗೆ ಬಿಟ್ಟು ನಿಮ್ ಕೆಲ್ಸ ನೋಡ್ಕೊಳ್ಳಿ ಹೋಗಿ ಎಂದು ಗೌಡ ಧನಂಜಯ ಹೇಳುತ್ತಿದ್ದ ಹಾಗೆ ಎಲ್ಲರೂ ಅಲ್ಲಿಂದ ಹೊರಟು ಹೋದರು. ಆ ದೊಡ್ಡ ಗುಡ್ಡದಲ್ಲಿ ಏನಿದೆ ಅಂಥದ್ದು? ಅವಳನ್ನ ಯಾಕೆ ಭೂತಪ್ಪನಿಗೆ ಹರಕೆ ಬಿಟ್ರು? ಅವಳು ಬದುಕಿದ್ದಾಳಾ ಅಥವಾ ಇಲ್ವಾ? ಪ್ರಶ್ನೆ ಎಲ್ಲರ ಮುಖದಲ್ಲೂ ಮೂಡಿತ್ತಾದರೂ ಊರಿನ ಪಂಚರಲ್ಲಿ ಮುಖ್ಯನಾದ ಧನಂಜಯ ಹಾಗೂ ಅವನ ಚೇಲ ಬೋರನ ಕರಾಮತ್ತು ಖಂಡಿತ ಇದೆ ಎಂದು ಎಲ್ಲರಿಗೂ ಅರ್ಥವಾಗಿತ್ತು. 15 ದಿನ ಕಳೆದಿತ್ತು. ಅಮಾವಾಸ್ಯೆ ಕಳೆದು ಮಾರನೆಯ ದಿನ ಬೆಳಗಾಗುವಷ್ಟರಲ್ಲಿ ಊರ ಹೆಬ್ಬಾಗಿಲಲ್ಲಿ ಒಂದು ಹೆಣ ನೇತಾಡುತ್ತಿತ್ತು. ಅವನ ಹೊಟ್ಟೆಯನ್ನು ಬಗೆದು ಕರುಳನ್ನೇ ಹಗ್ಗದಂತೆ ಬಳಸಿ ಊರ ಬಾಗಿಲ ಮಧ್ಯದಲ್ಲಿ ನೇತು ಹಾಕಲಾಗಿತ್ತು. ಅದೊಂದು ಪೈಶಾಚಿಕ ಕೃತ್ಯ ಎಂದು ಯಾರು ಬೇಕಾದರೂ ಹೇಳಬಹುದಾಗಿತ್ತು. ಇಂತಹ ಭೀಕರ ಕೊಲೆಯನ್ನು ಹಿಂದೆಂದೂ ಯಾರೂ ಕಂಡಿರಲಿಲ್ಲ. ನೋಡುಗರ ಎದೆ ಧಸಕ್ಕೆಂದು ಕುಸಿಯುವಂತಿತ್ತು ಆ ಭಯಂಕರ ಕೊಲೆ. ಕೊಲೆಯಾದವರು ಯಾರು? ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕಾಯಿರಿ. ಧನ್ಯವಾದಗಳು. ಮತ್ತೆ ಸಿಗೋಣ.